ಹ್ಯಾಂಗ್ ವಾಪಸ್ ಬರ್ತೀವಿ. ಒಂದೇ ದಿನ ಶತಕ ಸಿಡಿಸಿದೆ ಭಾರತೀಯ ಸೇನೆ. ಸೆಂಚುರಿ ಹೊಡೆದಾಯ್ತು. ಭಾರತದ ಪ್ರಹಾರಕ್ಕೆ ಲಷ್ಕರ್ ಜೈಷ್ ಹಿಜ್ಬುಲ್ ಮಟ್ಟಾಶ್. ಬಹಲ್ಪುರ್ನಲ್ಲೇ 50ಕ್ಕೂ ಹೆಚ್ಚು ಉಗ್ರರು ಉಡೀಸ್. ಒಂದೇ ಒಂದು ಕಡೆಯಲ್ಲಿ 50ಕ್ಕೂ ಹೆಚ್ಚು ಉಗ್ರರು. ಭಾರತದ ಪ್ರತೀಕಾರಕ್ಕೆ 100ಕ್ಕೂ ಹೆಚ್ಚು ಮಂದಿ ಒಂದೇ ದಿನ ಶತಕ ಸಿಡಿಸಿದೆ. ಕ್ರಿಕೆಟ್ನಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ 100 ಬಾಲ್ ಹೊಡಿಬೇಕು, 100 ರನ್ ಹೊಡಿಬೇಕು. ಇಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ ಭಯೋತ್ಪಾದಕರ 100 ತಲೆ ಹೊಡಿಬೇಕು. ತಲೆ ಹೋಗಿದೆ. ಈಗ 100ಕ್ಕೂ ಹೆಚ್ಚು ಉಗ್ರರು ಮಟ್ಟಾಶ್ ಆಗಿದ್ದಾರೆ. ಪಾಪ ಜಯಪ್ರಕಾಶ್ ಶೆಟ್ಟರಿಗೆ ಆಸೆ ಇತ್ತು ಹಫೀಜ್ ಸಯೀದ್ ತಲೆ ನೋಡ್ಬೇಕು ಅಂತ, ಅದು ಸಾಧ್ಯ ಆಗ್ತಾ ಇಲ್ಲ. ಈಗ 100ಕ್ಕೂ ಹೆಚ್ಚು ಉಗ್ರರನ್ನು ಸಂಪೂರ್ಣ ಮಟ್ಟಾಶ್ ಮಾಡಲಾಗಿದೆ. ತಮಾಷೆ ಅಲ್ಲ ನೋಡಿ, ಆ ದಾಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ, ಯಾವ ರೀತಿನಲ್ಲಿ ಅಂತ. ಯಾವ ರೀತಿನಲ್ಲಿ 100 ಜನ 100 ಭಯೋತ್ಪಾದಕರು ಮಟಾಶ್. ಸೆಂಚುರಿ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೆಂಚುರಿ ಆಗಬೇಕು ಅಂತಂದ್ರೆ 100 ರನ್ ಹೊಡಿಬೇಕು. ಈ ಸೇನೆ ವಿಚಾರದಲ್ಲಿ 100 ಭಯೋತ್ಪಾದಕರು ಹತರಾಗಬೇಕು ಅಂತಂದ್ರೆ 100 ತಲೆ ಹೊಡಿಬೇಕು. ಭಯೋತ್ಪಾದಕರು ಛಿದ್ರ 4 ಜನರನ್ನ ಕಳಿಸಿ ನಮ್ಮ ಅಮಾಯಕ 26 ಜನರಿಗೆ ಗುಂಡೊಡಿತೀರಲ್ಲ ಕ್ಷಣ ಮಾತ್ರದಲ್ಲಿ. ಮಧ್ಯರಾತ್ರಿಯಲ್ಲಿ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಿಮ್ಮ 100 ಭಯೋತ್ಪಾದಕರನ್ನ ಉಡ್ಡೀಸ್ ಮಾಡಿದ್ದೀವಿ. 100 ಭಯೋತ್ಪಾದಕರನ್ನ ಮೋದಿ ಹೋಲ್ಡ್ ಆನ್ ರಂಜಿತ್, ಹ್ಯಾಂಗ್ ಆನ್ ವಾಪಸ್ ಬರ್ತೀವಿ. ಒಂದೇ ದಿನ ಶತಕ ಸಿಡಿಸಿದೆ ಭಾರತೀಯ ಸೇನೆ. ಸೆಂಚುರಿ ಹೊಡೆದಾಯ್ತು. ಭಾರತದ ಪ್ರಹಾರಕ್ಕೆ ಲಷ್ಕರ್ ಜೈಷ್ ಹಿಜ್ಬುಲ್ ಮಟ್ಟಾಶ್. ಬಹಲ್ಪುರ್ನಲ್ಲೇ 50ಕ್ಕೂ ಹೆಚ್ಚು ಉಗ್ರರು ಉಡೀಸ್. ಒಂದೇ ಒಂದು ಕಡೆಯಲ್ಲಿ 50ಕ್ಕೂ ಹೆಚ್ಚು ಉಗ್ರರು. ಭಾರತದ ಪ್ರತೀಕಾರಕ್ಕೆ 100ಕ್ಕೂ ಹೆಚ್ಚು ಮಂದಿ ಒಂದೇ ದಿನ ಶತಕ ಸಿಡಿಸಿದೆ. ಕ್ರಿಕೆಟ್ನಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ 100 ಬಾಲ್ ಹೊಡಿಬೇಕು, 100 ರನ್ ಹೊಡಿಬೇಕು. ಇಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ ಭಯೋತ್ಪಾದಕರ 100 ತಲೆ ಹೊಡಿಬೇಕು. ತಲೆ ಹೋಗಿದೆ. ಈಗ 100ಕ್ಕೂ ಹೆಚ್ಚು ಉಗ್ರರು ಮಟ್ಟಾಶ್ ಆಗಿದ್ದಾರೆ. ಪಾಪ ಜಯಪ್ರಕಾಶ್ ಶೆಟ್ಟರಿಗೆ ಆಸೆ ಇತ್ತು ಹಫೀಜ್ ಸಯೀದ್ ತಲೆ ನೋಡ್ಬೇಕು ಅಂತ, ಅದು ಸಾಧ್ಯ ಆಗ್ತಾ ಇಲ್ಲ. ಈಗ 100ಕ್ಕೂ ಹೆಚ್ಚು ಉಗ್ರರನ್ನು ಸಂಪೂರ್ಣ ಮಟ್ಟಾಶ್ ಮಾಡಲಾಗಿದೆ. ತಮಾಷೆ ಅಲ್ಲ ನೋಡಿ, ಆ ದಾಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ, ಯಾವ ರೀತಿನಲ್ಲಿ ಅಂತ. ಯಾವ ರೀತಿನಲ್ಲಿ 100 ಜನ 100 ಭಯೋತ್ಪಾದಕರು ಮಟಾಶ್. ಸೆಂಚುರಿ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೆಂಚುರಿ ಆಗಬೇಕು ಅಂತಂದ್ರೆ 100 ರನ್ ಹೊಡಿಬೇಕು. ಈ ಸೇನೆ ವಿಚಾರದಲ್ಲಿ 100 ಭಯೋತ್ಪಾದಕರು ಹತರಾಗಬೇಕು ಅಂತಂದ್ರೆ 100 ತಲೆ ಹೊಡಿಬೇಕು. ಭಯೋತ್ಪಾದಕರು ಛಿದ್ರ 4 ಜನರನ್ನ ಕಳಿಸಿ ನಮ್ಮ ಅಮಾಯಕ 26 ಜನರಿಗೆ ಗುಂಡೊಡಿತೀರಲ್ಲ ಕ್ಷಣ ಮಾತ್ರದಲ್ಲಿ. ಮಧ್ಯರಾತ್ರಿಯಲ್ಲಿ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಿಮ್ಮ 100 ಭಯೋತ್ಪಾದಕರನ್ನ ಉಡ್ಡೀಸ್ ಮಾಡಿದ್ದೀವಿ. 100 ಭಯೋತ್ಪಾದಕರನ್ನ ಮೋದಿ ಹೋಲ್ಡ್ ಆನ್ ರಂಜಿತ್, ಹ್ಯಾಂಗ್ ಆನ್ ವಾಪಸ್ ಬರ್ತೀವಿ. ಒಂದೇ ದಿನ ಶತಕ ಸಿಡಿಸಿದೆ ಭಾರತೀಯ ಸೇನೆ. ಸೆಂಚುರಿ ಹೊಡೆದಾಯ್ತು. ಭಾರತದ ಪ್ರಹಾರಕ್ಕೆ ಲಷ್ಕರ್ ಜೈಷ್ ಹಿಜ್ಬುಲ್ ಮಟ್ಟಾಶ್. ಬಹಲ್ಪುರ್ನಲ್ಲೇ 50ಕ್ಕೂ ಹೆಚ್ಚು ಉಗ್ರರು ಉಡೀಸ್. ಒಂದೇ ಒಂದು ಕಡೆಯಲ್ಲಿ 50ಕ್ಕೂ ಹೆಚ್ಚು ಉಗ್ರರು. ಭಾರತದ ಪ್ರತೀಕಾರಕ್ಕೆ 100ಕ್ಕೂ ಹೆಚ್ಚು ಮಂದಿ ಒಂದೇ ದಿನ ಶತಕ ಸಿಡಿಸಿದೆ. ಕ್ರಿಕೆಟ್ನಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ 100 ಬಾಲ್ ಹೊಡಿಬೇಕು, 100 ರನ್ ಹೊಡಿಬೇಕು. ಇಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ ಭಯೋತ್ಪಾದಕರ 100 ತಲೆ ಹೊಡಿಬೇಕು. ತಲೆ ಹೋಗಿದೆ. ಈಗ 100ಕ್ಕೂ ಹೆಚ್ಚು ಉಗ್ರರು ಮಟ್ಟಾಶ್ ಆಗಿದ್ದಾರೆ. ಪಾಪ ಜಯಪ್ರಕಾಶ್ ಶೆಟ್ಟರಿಗೆ ಆಸೆ ಇತ್ತು ಹಫೀಜ್ ಸಯೀದ್ ತಲೆ ನೋಡ್ಬೇಕು ಅಂತ, ಅದು ಸಾಧ್ಯ ಆಗ್ತಾ ಇಲ್ಲ. ಈಗ 100ಕ್ಕೂ ಹೆಚ್ಚು ಉಗ್ರರನ್ನು ಸಂಪೂರ್ಣ ಮಟ್ಟಾಶ್ ಮಾಡಲಾಗಿದೆ. ತಮಾಷೆ ಅಲ್ಲ ನೋಡಿ, ಆ ದಾಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ, ಯಾವ ರೀತಿನಲ್ಲಿ ಅಂತ. ಯಾವ ರೀತಿನಲ್ಲಿ 100 ಜನ 100 ಭಯೋತ್ಪಾದಕರು ಮಟಾಶ್. ಸೆಂಚುರಿ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೆಂಚುರಿ ಆಗಬೇಕು ಅಂತಂದ್ರೆ 100 ರನ್ ಹೊಡಿಬೇಕು. ಈ ಸೇನೆ ವಿಚಾರದಲ್ಲಿ 100 ಭಯೋತ್ಪಾದಕರು ಹತರಾಗಬೇಕು ಅಂತಂದ್ರೆ 100 ತಲೆ ಹೊಡಿಬೇಕು. ಭಯೋತ್ಪಾದಕರು ಛಿದ್ರ 4 ಜನರನ್ನ ಕಳಿಸಿ ನಮ್ಮ ಅಮಾಯಕ 26 ಜನರಿಗೆ ಗುಂಡೊಡಿತೀರಲ್ಲ ಕ್ಷಣ ಮಾತ್ರದಲ್ಲಿ. ಮಧ್ಯರಾತ್ರಿಯಲ್ಲಿ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಿಮ್ಮ 100 ಭಯೋತ್ಪಾದಕರನ್ನ ಉಡ್ಡೀಸ್ ಮಾಡಿದ್ದೀವಿ. 100 ಭಯೋತ್ಪಾದಕರನ್ನ ಮೋದಿ ಹೋಲ್ಡ್ ಆನ್ ರಂಜಿತ್, ಹ್ಯಾಂಗ್ ಆನ್ ವಾಪಸ್ ಬರ್ತೀವಿ. ಒಂದೇ ದಿನ ಶತಕ ಸಿಡಿಸಿದೆ ಭಾರತೀಯ ಸೇನೆ. ಸೆಂಚುರಿ ಹೊಡೆದಾಯ್ತು. ಭಾರತದ ಪ್ರಹಾರಕ್ಕೆ ಲಷ್ಕರ್ ಜೈಷ್ ಹಿಜ್ಬುಲ್ ಮಟ್ಟಾಶ್. ಬಹಲ್ಪುರ್ನಲ್ಲೇ 50ಕ್ಕೂ ಹೆಚ್ಚು ಉಗ್ರರು ಉಡೀಸ್. ಒಂದೇ ಒಂದು ಕಡೆಯಲ್ಲಿ 50ಕ್ಕೂ ಹೆಚ್ಚು ಉಗ್ರರು. ಭಾರತದ ಪ್ರತೀಕಾರಕ್ಕೆ 100ಕ್ಕೂ ಹೆಚ್ಚು ಮಂದಿ ಒಂದೇ ದಿನ
ಶತಕ ಸಿಡಿಸಿದೆ. ಕ್ರಿಕೆಟ್ ನಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ Yes. 100 ಬಾಲ್ ಹೊಡಿಬೇಕು, ಎಸ್ 100 ರನ್ ಹೊಡಿಬೇಕು. ಇಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ ಭಯೋತ್ಪಾದಕರ 100 ತಲೆ ಹೊಡಿಬೇಕು. ತಲೆ ಹೋಗಿದೆ. ಈಗ 100ಕ್ಕೂ ಹೆಚ್ಚು ಉಗ್ರರು ಮಟ್ಯಾಶ್ ಆಗಿದ್ದಾರೆ. ಪಾಪ ಜಯಪ್ರಕಾಶ್ ಶೆಟ್ಟರಿಗೆ ಆಸೆ ಇತ್ತು ಹಫೀಜ್ ಸಯೀದ್ ತಲೆ ನೋಡ್ಬೇಕು ಅಂತ, ಅದು ಸಾಧ್ಯ ಆಗ್ತಾ ಇಲ್ಲ. ಈಗ 100ಕ್ಕೂ ಹೆಚ್ಚು ಉಗ್ರರನ್ನು ಸಂಪೂರ್ಣ ಮಟ್ಯಾಶ್ ಮಾಡಲಾಗಿದೆ. ತಮಾಷೆ ಅಲ್ಲ ನೋಡಿ, ಆ ದಾಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ, ಯಾವ ರೀತಿನಲ್ಲಿ ಅಂತ, ಯಾವ ರೀತಿನಲ್ಲಿ 100 ಜನ 100 ಭಯೋತ್ಪಾದಕರು ಮಟಾಶ್. ಎಸ್, ಸೆಂಚುರಿ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೆಂಚುರಿ ಆಗಬೇಕು ಅಂತಂದ್ರೆ 100 ರನ್ ಹೊಡಿಬೇಕು. ಈ ಸೇನೆ ವಿಚಾರದಲ್ಲಿ 100 ಭಯೋತ್ಪಾದಕರು ಹತರಾಗಬೇಕು ಅಂತಂದ್ರೆ 100 ತಲೆ ಹೊಡಿಬೇಕು. ಭಯೋತ್ಪಾದಕರು ಛಿದ್ರ ಛಿದ್ರ. 4 ಜನರನ್ನ ಕಳಿಸಿ ನಮ್ಮ ಅಮಾಯಕ 26 ಜನರಿಗೆ ಗುಂಡೊಡಿತೀರಲ್ಲ, ಕ್ಷಣ ಮಾತ್ರದಲ್ಲಿ ಮಧ್ಯರಾತ್ರಿಯಲ್ಲಿ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಿಮ್ಮ 100 ಭಯೋತ್ಪಾದಕರನ್ನ ಉಡ್ಡೀಸ್ ಮಾಡಿದ್ದೀವಿ. 100 ಭಯೋತ್ಪಾದಕರನ್ನ ಮೋದಿ ಹೋಲ್ಡನ್ ರಂಜಿತ್, ಹ್ಯಾಂಗ್ ಆನ್ ವಾಪಸ್ ಬರ್ತೀವಿ. ಒಂದೇ ದಿನ ಶತಕ ಸಿಡಿಸಿದೆ ಭಾರತೀಯ ಸೇನೆ. ಸೆಂಚುರಿ ಹೊಡೆದಾಯ್ತು. ಭಾರತದ ಪ್ರಹಾರಕ್ಕೆ ಲಷ್ಕರ್, ಜೈಷ್, ಹಿಜ್ಬುಲ್ ಮಟ್ಯಾಶ್. ಬಹಲ್ಪುರ್ನಲ್ಲೇ 50ಕ್ಕೂ ಹೆಚ್ಚು ಉಗ್ರರು ಉಡೀಸ್. ಒಂದೇ ಒಂದು ಕಡೆಯಲ್ಲಿ 50ಕ್ಕೂ ಹೆಚ್ಚು ಉಗ್ರರು. ಭಾರತದ ಪ್ರತೀಕಾರಕ್ಕೆ 100ಕ್ಕೂ ಹೆಚ್ಚು ಮಂದಿ ಒಂದೇ ದಿನ ಶತಕ ಸಿಡಿಸಿದೆ. ಕ್ರಿಕೆಟ್ ನಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ Yes. 100 ಬಾಲ್ ಹೊಡಿಬೇಕು, ಎಸ್ 100 ರನ್ ಹೊಡಿಬೇಕು. ಇಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ ಭಯೋತ್ಪಾದಕರ 100 ತಲೆ ಹೊಡಿಬೇಕು. ತಲೆ ಹೋಗಿದೆ. ಈಗ 100ಕ್ಕೂ ಹೆಚ್ಚು ಉಗ್ರರು ಮಟ್ಯಾಶ್ ಆಗಿದ್ದಾರೆ. ಪಾಪ ಜಯಪ್ರಕಾಶ್ ಶೆಟ್ಟರಿಗೆ ಆಸೆ ಇತ್ತು ಹಫೀಜ್ ಸಯೀದ್ ತಲೆ ನೋಡ್ಬೇಕು ಅಂತ, ಅದು ಸಾಧ್ಯ ಆಗ್ತಾ ಇಲ್ಲ. ಈಗ 100ಕ್ಕೂ ಹೆಚ್ಚು ಉಗ್ರರನ್ನು ಸಂಪೂರ್ಣ ಮಟ್ಯಾಶ್ ಮಾಡಲಾಗಿದೆ. ತಮಾಷೆ ಅಲ್ಲ ನೋಡಿ, ಆ ದಾಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ, ಯಾವ ರೀತಿನಲ್ಲಿ ಅಂತ, ಯಾವ ರೀತಿನಲ್ಲಿ 100 ಜನ 100 ಭಯೋತ್ಪಾದಕರು ಮಟಾಶ್. ಎಸ್, ಸೆಂಚುರಿ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೆಂಚುರಿ ಆಗಬೇಕು ಅಂತಂದ್ರೆ 100 ರನ್ ಹೊಡಿಬೇಕು. ಈ ಸೇನೆ ವಿಚಾರದಲ್ಲಿ 100 ಭಯೋತ್ಪಾದಕರು ಹತರಾಗಬೇಕು ಅಂತಂದ್ರೆ 100 ತಲೆ ಹೊಡಿಬೇಕು. ಭಯೋತ್ಪಾದಕರು ಛಿದ್ರ ಛಿದ್ರ. 4 ಜನರನ್ನ ಕಳಿಸಿ ನಮ್ಮ ಅಮಾಯಕ 26 ಜನರಿಗೆ ಗುಂಡೊಡಿತೀರಲ್ಲ, ಕ್ಷಣ ಮಾತ್ರದಲ್ಲಿ ಮಧ್ಯರಾತ್ರಿಯಲ್ಲಿ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಿಮ್ಮ 100 ಭಯೋತ್ಪಾದಕರನ್ನ ಉಡ್ಡೀಸ್ ಮಾಡಿದ್ದೀವಿ. 100 ಭಯೋತ್ಪಾದಕರನ್ನ ಮೋದಿ ಹೋಲ್ಡನ್ ರಂಜಿತ್, ಹ್ಯಾಂಗ್ ಆನ್ ವಾಪಸ್ ಬರ್ತೀವಿ. ಒಂದೇ ದಿನ ಶತಕ ಸಿಡಿಸಿದೆ ಭಾರತೀಯ ಸೇನೆ. ಸೆಂಚುರಿ ಹೊಡೆದಾಯ್ತು. ಭಾರತದ ಪ್ರಹಾರಕ್ಕೆ ಲಷ್ಕರ್, ಜೈಷ್, ಹಿಜ್ಬುಲ್ ಮಟ್ಯಾಶ್. ಬಹಲ್ಪುರ್ನಲ್ಲೇ 50ಕ್ಕೂ ಹೆಚ್ಚು ಉಗ್ರರು ಉಡೀಸ್. ಒಂದೇ ಒಂದು ಕಡೆಯಲ್ಲಿ 50ಕ್ಕೂ ಹೆಚ್ಚು ಉಗ್ರರು. ಭಾರತದ ಪ್ರತೀಕಾರಕ್ಕೆ 100ಕ್ಕೂ ಹೆಚ್ಚು ಮಂದಿ ಒಂದೇ ದಿನ ಶತಕ ಸಿಡಿಸಿದೆ. ಕ್ರಿಕೆಟ್ ನಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ Yes. 100 ಬಾಲ್ ಹೊಡಿಬೇಕು, ಎಸ್ 100 ರನ್ ಹೊಡಿಬೇಕು. ಇಲ್ಲಿ ಸೆಂಚುರಿ ಆಗಬೇಕು ಅಂತಂದ್ರೆ ಭಯೋತ್ಪಾದಕರ 100 ತಲೆ ಹೊಡಿಬೇಕು. ತಲೆ ಹೋಗಿದೆ. ಈಗ 100ಕ್ಕೂ ಹೆಚ್ಚು ಉಗ್ರರು ಮಟ್ಯಾಶ್ ಆಗಿದ್ದಾರೆ. ಪಾಪ ಜಯಪ್ರಕಾಶ್ ಶೆಟ್ಟರಿಗೆ ಆಸೆ ಇತ್ತು ಹಫೀಜ್ ಸಯೀದ್ ತಲೆ ನೋಡ್ಬೇಕು ಅಂತ, ಅದು ಸಾಧ್ಯ ಆಗ್ತಾ ಇಲ್ಲ. ಈಗ 100ಕ್ಕೂ ಹೆಚ್ಚು ಉಗ್ರರನ್ನು ಸಂಪೂರ್ಣ ಮಟ್ಯಾಶ್ ಮಾಡಲಾಗಿದೆ. ತಮಾಷೆ ಅಲ್ಲ ನೋಡಿ, ಆ ದಾಳಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ, ಯಾವ ರೀತಿನಲ್ಲಿ ಅಂತ, ಯಾವ ರೀತಿನಲ್ಲಿ 100 ಜನ 100 ಭಯೋತ್ಪಾದಕರು ಮಟಾಶ್. ಎಸ್, ಸೆಂಚುರಿ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೆಂಚುರಿ ಆಗಬೇಕು ಅಂತಂದ್ರೆ 100 ರನ್ ಹೊಡಿಬೇಕು. ಈ ಸೇನೆ ವಿಚಾರದಲ್ಲಿ 100 ಭಯೋತ್ಪಾದಕರು ಹತರಾಗಬೇಕು ಅಂತಂದ್ರೆ 100 ತಲೆ ಹೊಡಿಬೇಕು. ಭಯೋತ್ಪಾದಕರು ಛಿದ್ರ ಛಿದ್ರ. 4 ಜನರನ್ನ ಕಳಿಸಿ ನಮ್ಮ ಅಮಾಯಕ 26 ಜನರಿಗೆ ಗುಂಡೊಡಿತೀರಲ್ಲ, ಕ್ಷಣ ಮಾತ್ರದಲ್ಲಿ ಮಧ್ಯರಾತ್ರಿಯಲ್ಲಿ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಿಮ್ಮ 100 ಭಯೋತ್ಪಾದಕರನ್ನ ಉಡ್ಡೀಸ್ ಮಾಡಿದ್ದೀವಿ. 100 ಭಯೋತ್ಪಾದಕರನ್ನ ಮೋದಿ